ಒಂದು ನಿಮಿಷ ಇರ್ತೀರಾ, ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಮ್ಯಾಮ್. ಬ್ಯಾಕ್ಗ್ರೌಂಡಲ್ಲಿ ತುಂಬ ಓಡಾಡ್ತಾ ಇದ್ದೀರಾ. ತೂಕತ್ತು ಗಡಬಡ ಚಲ ಚಲ ಲಡಕೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಕುಕ್ಕಿಂಗ್ ವಿಡಿಯೋ ಮಾಡ್ತಿದ್ದೀವಿ. ನನ್ನ ಚಾನಲಲ್ಲಿ ಕುಕ್ಕಿಂಗ್ ವಿಡಿಯೋ ಇಲ್ಲ ಅಂದರೆ ಹೆಂಗೆ, ನಂಗೆ ತುಂಬ ಇಷ್ಟ ಕುಕ್ ಮಾಡೋಕ್ಕೆ. ಸೊ ಇವತ್ತು ಫಸ್ಟ್ ಕುಕ್ಕಿಂಗ್ ವಿಡಿಯೋ ಆಬ್ವಿಯಸ್ಲಿ ನಾನ್ ವೆಜ್ ಆಗೇ ಇರಬೇಕು. ಅದಕ್ಕೆ ಚಿಕನ್ ಮಾಡ್ತಿದ್ದೀವಿ. ಏನು ಚಿಕನ್ ಅಂತ ಅಂದರೆ ಗ್ರೀನ್ ಚಾಪ್ಸ್ ಅನ್ಬೋದು, ಗ್ರೀನ್ ಗ್ರೇವಿ, ನೀವು ನಾಟಿ ಸ್ಟೈಲ್ ಮಾಡ್ತಾರಲ್ಲ ಆ ಥರ ಚಿಕನ್ ಗ್ರೇವಿ ಮಾಡ್ತಿದ್ದೀವಿ ಇವತ್ತು. ಆ್ಯಂಡ್ ನಾನು ಒಬ್ಬಳೇ ಮಾಡ್ತಾ ಇಲ್ಲ, ನನ್ನ ಜೊತೆಗೆ ನನ್ನ ರೂಮ್ಮೇಟ್ಸ್ ಸಹ ಮಾಡ್ತಾ ಇದ್ದಾರೆ. ಬನ್ನಿ, ನನ್ನ ರೂಮ್ಮೇಟ್ಸ್ ಇವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಬೈದರೆ. ಅದಕ್ಕೆ ಇವ್ರ ಜೊತೆನೇ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ರೆಡಿನಾ? ರೆಡಿ. ನೀನೇ ಮಾಡ್ತೀಯ ಈಗ? ಎಸ್, ಇಬ್ರು ಸೇರ್ಕೊಂಡು ಮಾಡೋಣ. ಏನು ಮಾಡ್ತಿದ್ರೆ ಹೇಳಿ? ಚಿಕನ್ನ ವಾಶ್ ಮಾಡ್ತಾ ಇದೀನಿ. ಅವರು ದೊಡ್ಡ ದೊಡ್ಡ ಪೀಸ್ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಪೀಸ್ ಅಲ್ಲ, ಅದು ಲಿಷಿಯಸ್ ಚಿಕನ್, ಅದು ಫ್ರೋಸನ್ ಆಗಿರುತ್ತಲ್ಲ, ಸೊ ಅಂಟ್ಕೊಬಿಟ್ಟಿರ್ತಾವಲ್ಲ. ಸೊ ಅದನ್ನೆಲ್ಲ ನೀನು ದೂರ ದೂರ ಮಾಡಿ. ಈಗ ಅದನ್ನ ದೂರ ಮಾಡಕ್ಕೆ ಇವ್ರದ್ದು ಹೆಲ್ಪ್ ಬೇಕು ಸ್ವಲ್ಪ. ನೀವು ಮಾಡಿ ಕ್ಯಾಮ್ರಾ ಸೈಡ್ಗೆ ಇಟ್ಟರೆ ಸ್ವಲ್ಪ ಚೆನ್ನಾಗಿರೋದು ಅಂತ ಅನಿಸ್ತಾ ಇದೆ. ನಾವು ಇಬ್ಬಳಿಗೆ ಅರೇಂಜ್ ಮಾಡ್ತೀನಿ. ಹಿಂಗೆ ಅಮ್ಮ ಚಿಕನ್ ಕಟ್ ಮಾಡೋದು. ನೀವು ಹಿಂಗೆ ಇಟ್ಕೋಬೇಕು, ನಾವೇನು ಕಟ್ ಮಾಡಬೇಕು. ಇದು ಚಾಕು ಶಾರ್ಪ್ ಇಲ್ಲ ನಿನ್ ಥರ ಹಂಗೆ ಮಾಡ್ಬೇಕು. ಇನ್ನೇನು ಕಟ್ ಮಾಡ್ತಾರೆ? ನೀನು ಇಟ್ಕೊಳಕ್ಕಾಗಲ್ಲ. ಎರಡು ಲೆಗ್ ಇದೆಯಾ? ಅದಕ್ಕೆ ಕಣೆ ಚಿಕನ್ ಪೀಸ್ ಕಮ್ಮಿ. ನಿಖಿಲ್ ಆಗುತ್ತಾ? ಶಕ್ತಿ ಇದೆಯಾ ನಿನ್ನ? ಕೊಡೆ ಕೊಡೆ ಮೂಳೆ ಆಯ್ತಾ? ಕಟ್ ಮಾಡ್ಬೋದು ಆಕ್ಚುಲಿ. ಕಟ್ ಮಾಡಿದೇನೋ ಅದೆಲ್ಲ ತುಂಬಾ ಎಳೆ ಮೂಳೆ. ಚಾಕು ಬೇರೆ ಸ್ವಲ್ಪ ವಯಸ್ಸಾಗಿದೆ. ಊರಿಗೆ ಹೋಗ್ತೀವಲ್ಲ, ನಾಳೆ ತಗೊಂಡು ಹೋಗೋಣ. ಗುಡ್ ಜಾಬ್. ಅಡುಗೆ ಮಾಡೋಕ್ಕಿಂತ ಇದಕ್ಕೆ ಜಾಸ್ತಿ ಟೈಮ್ ಆಗುತ್ತೆ. ಹಂಗೇನಿಲ್ಲ, ಕಟ್ ಮಾಡು. ಇದನ್ನ ಹೆಂಗ್ ಹೊಡಿಬೇಕು? ಐನೋ ವಿಡಿಯೋದಲ್ಲಿ ನೋಡಿದ್ದೀನಿ. ಹಿಂಗೆ ಹಿಂಗೆ ರೀಲ್ಸ್ ಅಲ್ಲೆಲ್ಲ ನೋಡಿದ್ದೀನಿ. ಹಿಂಗೆ ಮಧ್ಯ ಒಂದೊಂದು ಇದು ಕೊಟ್ರೆ ಒಳಗಡೆ ಏರ್ ಗ್ಯಾಪ್ ಕ್ರಿಯೇಟ್ ಮಾಡಬೇಕು. ಒಳಗಡೆ ಮಸಾಲೆ ಎಲ್ಲ ಒಳಗಡೆ ಹೋಗಿ ಅವಾಗ ಟೇಸ್ಟ್, ಒಳಗೂ ಟೇಸ್ಟ್ ಇರುತ್ತೆ. ಇಲ್ಲ ಅಂದ್ರೆ ಒಳಗಡೆ ಚಿಂಗಮ್ ತರ ಇರುತ್ತೆ. ಚಿಕನ್ ತೊಳಿಯಕ್ಕೆ ಇಷ್ಟು ನೀರು ಯೂಸ್ ಮಾಡೋಣ. ಚಿಕನ್ಗೆ ಅಷ್ಟೇ ಅಲ್ಲ, ಎಲ್ಲದಕ್ಕೂ ಅನ್ಸುತ್ತೆ ನನಗೆ. ಇದಕ್ಕೆ ಸ್ವಲ್ಪ ಉಪ್ಪು, ಉಪ್ಪು ಒಂಚೂರು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಹಂಗೆ ಇಟ್ಟು ನೀರು ಹಾಕಿ ಏನ್ ಮಾಡ್ತಿದೀವಿ. ಇದು ಹಿಂಗೆ ಹಾಕಿದ್ರೆ ಏನಾಗುತ್ತೆ? ಮ್ಯಾರಿನೇಟ್ ಆಗುತ್ತೆ. ಇಡಿಯಟ್ಸ್ ಎಲ್ಲ ಇದನ್ನ ಯಾರು ಮ್ಯಾರಿನೇಟ್ ಮಾಡಕ್ ಇರ್ತಾರೆ? ಈ ತರ ಸ್ಟೆರಿಲೈಸ್ ಆಗುತ್ತೆ. ಕಟ್ ಮಾಡು. ಮೈಕ್ರೋಬಯಾಲಜಿ ಓದಿಲ್ವಮ್ಮ ನೀನು? ಅದನ್ನೇನು ನಾನು ಈ ಚಿಕನ್ ಹಿಂಗ್ ಮಾಡೋದು, ಚಿಕನ್ಗೆ ಏನಂತಾರೆ ಅನ್ನೋ ತರ. ಏನೇನು ಐಟಮ್ಸ್ ಬೇಕಂತ ಹೇಳ್ತೀನಿ. ಈರುಳ್ಳಿ, ಟೊಮ್ಯಾಟೊ, ಹೇಳಿ ಮ್ಯಾಮ್. ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ಪೈಸಸ್ಗಳೆಲ್ಲ ಬೇಕು. ಚಕ್ಕೆ, ಲವಂಗ, ಮೆಣಸು, ಆಮೇಲಿಂದ ಸ್ವಲ್ಪ ಅರಿಶಿನ ಬೇಕು. ಇದನ್ನ ಎಲ್ಲ ಹಾಕಿ ರುಬ್ಕೊಳ್ಳೋದು. ಅದೇ ಹೇಳ್ತೀನಿ ಪ್ರೊಸೀಜರ್ ಏನಂತ. ಈಗ ಒಂದು ಚಾಕು ಇದೆ, ಸತ್ತೂರ್ ಮೂಗು ಕುಯ್ಯಲ್ಲ. ನೀನು ಯಾವ ಥರ ಕುಯ್ಯಕ್ಕೆ ಹೋಗಿದ್ದ? ಸತ್ತೂರ್ ಮೂಗ ಹೇಳ್ದವರೆಲ್ಲ ಕುಯ್ಯಕ್ಕೆ ಹೋಗಿರ್ತಾರೆ. ಎಲ್ಲರೂ ಹೇಳ್ತಾರಪ್ಪ ಈ ಸತ್ತೂರ್ ಮೂಗನು ಕುಯ್ಯಲ್ಲ ಅಂತ. ಎಲ್ಲರೂ ಕುಯ್ಯಕ್ಕೆ ಹೋಗಿರ್ತಾರ. ನೀನು ಕೂದಿದ್ಯಾ ಯಾವತ್ತಾರು? ನೋವೆ. ಮತ್ತೆ ನೀನು ಚಿಕನ್ ಮೂಗೆ ಕುಯ್ದಿಲ್ಲ ಅಂದ್ರೆ ಚಿಕನ್ ಹೋಗಿರುತ್ತಾ? ಕಣ, ಕೊಕ್ಕೆ ತರ ಇರುತ್ತಲ್ಲ, ಯಾವ್ದೇಳು? ಕೊಕ್ಕು. ಕೊಕ್ಕು. ರಾಗಿ ಎಲ್ಲ ಪಿಕ್ ಮಾಡಲ್ವಾ ಅದು? ಅಲ್ಲ ಉಸಿರಾಡೋದು. ನಾನು ಜುವಾಲಜಿ ಓದಿಲ್ಲ ಅಲ್ವಾ? ನೀನ್ ಉಸಿರಾಡುತ್ತೆ ಬಾಯಲ್ಲೇನಾ? ಹೌ ಹೆನ್ಸ್ ಬ್ರೀತ್ ಗೂಗಲ್ ಮಾಡು. ನಂಗೆ ಗೊತ್ತಿಲ್ಲ. ಇದು ಫಿಶ್ ಮುಗಿರುತ್ತಾ? ಫಿಶ್ ಗಿಲ್ಸ್ ಇಂದ ಅದ್ರದ್ದು ಬಟ್ ಗೊತ್ತಿಲ್ಲ ಅಂತ ಜೋಸೆಫ್ ಕೇಳ್ಬಿಟ್ಟೆ. ಅಂದ್ರೆ ಗೊತ್ತಿದೆ ಅವಳಿಗೆ. ಕೋಳಿ ಹಿಂಗ್ ಕೊಕ್ಕೆ ಇರುತ್ತಲ್ಲ ಮುಂದೆ, ಅದ್ರಲ್ಲೇ ಪಿಕ್ ಮಾಡ್ಕೊಂಡು ತಿನ್ನೋದೆಲ್ಲ. ಬಟ್ ಉಸಿರು ಹೆಂಗ? ಐ ಥಿಂಕ್ ನೋಸ್ ಇರುತ್ತೆ ಫ್ರಂಟ್ ಅಲ್ಲಿ, ಏನ್ ಗೊತ್ತಿಲ್ಲ. ಇವೆಲ್ಲ ಬರೀ ಏನೇನೋ ಹೇಳ್ಬಿಟ್ಟು ಇವೇನಿದು ಗೊತ್ತಿಲ್ವಾ ಅಂತ ಅನ್ಕೊಂಡ್ಬಿಟ್ರೆ. ಪ್ರಾಣಿ ರಣದ್ದು ಅಂತ ಯೂಸ್ ಮಾಡಿರೋದಕ್ಕೆ ಕೇಸ್ ಹಾಕಿದ್ರು. ಅಲ್ಲ, ಅವ್ರು ಬಂದ್ರೆ ನಮ್ ವಿಡಿಯೋ ನೋಡಿದ್ರೆ ಕತೆ ಅದೊಂದೇ ಪಾಯಿಂಟ್ ಇಟ್ಕೊಂಡು 24 ಸರಿ ಹಾಕಿ ರುಬ್ಬಿಡ್ತಾರೆ. ಯಾರು ಇವರು ಹೆಂಗಸರು? ಜಾಸ್ತಿ ಇವೆ ಇರ್ತವೆ. ಯಾವ್ದೋ ಈ ಹುಡುಗಿಯರು ಅಸಲಿಗೆ ಕೋಳಿ ಮೂಗಿನ
ಮಾತಾಡಿದ್ದಾದ್ರೂ ಯಾಕೆ ಆಯ್ತು ಆಮೇಲೆ ಕೋಳಿಯನ್ನ ಅವಹೇಳನ ಮಾಡಬೇಕಾಗಿ ಇವ್ರಿಗೆ ಎಷ್ಟು ವರ್ಷಗಳ ಪಕ್ಷಿದಯ ಸಂಘದಿಂದ ಅವ್ರ ಮೇಲೆ ಸೆಕ್ಷನ್ 360/1 ಕೋಳಿಗೆ ಅವಮಾನ ಕೇಸ್ ಹಾಕಲಾಗಿದೆ. ನ್ಯೂಸ್ ಅಲ್ಲಿ ಬರ್ತೀವಿ ಕಣ ನಾವು. ವಾವ್. Why don't we do that? ಫೇಮಸ್ ಆಗ್ಬಿಡ್ತೀವಿ. ಇಂತನೇನೋ ಫೋಟೋ ಹಾಕ್ತಾರ. ಡಿಪಿ ಇರೋದ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಇರೋದು ನಿಂತ್ಕೋತಾರೆ. ನಿನ್ ಪ್ರೈವೇಟ್ ಅಕೌಂಟ್ ಅಲ್ಲ ಬಿಡೋ ಬಚಾವ್. ಬೇಡ ಬಿಡು, ಪಬ್ಲಿಸಿಟಿ ಇಲ್ಲ ಯಾಕೆ, ನಂಗೆ ಬೇಡ. ಆಯ್ತಾ ಮಿಕ್ಸಿ ಜಾರಿಗೆ ಹಾಕಬೇಕಾಗಿ ಮಿಕ್ಸಿ ಜಾರಿ ನೀನ್ ಹಂಗೆ ಹೇಳು, ಸವಿರುಚಿಲಿ ಹೇಳ್ತಾರಲ್ಲ ಆ ಥರ ಹಂಗೆ ಹೇಳು. ಸವಿರುಚಿಲಿ ಹೆಂಗೆ ಹೇಳ್ತಾರೆ ಆಯ್ತಾ? ಹೆಂಗೆ ಹೇಳಿ ಸ್ಟಾರ್ಟ್ ಮಾಡು ಫಸ್ಟ್. ಬೇಕಾಗಿರುವ ಸಾಮಗ್ರಿಗಳು ಹಂಗೆ ಸ್ಟಾರ್ಟ್ ಮಾಡು. ಬೇಕಾಗಿರುವ ಸಾಮಗ್ರಿಗಳು. ಗೊತ್ತು ಜಾರು. ಸ್ಟೆಪ್ ನಂಬರ್ 2. ಗ್ರೀನ್ ಕಲರ್ ಚಿಕನ್ ಗ್ರೇವಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಬಿಡಿಸಿಕೊಂಡು ಜಾರಿಗೆ ಹಾಕಿಕೊಳ್ಳಿ. ನಾವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಬಳಸುತ್ತಿರುವುದರಿಂದ ಸ್ವಲ್ಪ ಪ್ರಮಾಣದ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೇವೆ. ಆನಂತರ ಟೇಕ್ ನಂಬರ್ 42. ಆನಂತರ ಕತ್ತರಿಸಿದ ಟೊಮೆಟೊ, ಕತ್ತರಿಸಿದ ಈರುಳ್ಳಿ, ಕತ್ತರಿಸಿದ ಹಸಿ ಮೆಣಸಿನ್ಕಾಯಿ ಮತ್ತೆ ಮೆಣಸು ಮತ್ತೆ ಲವಂಗ ತಗೋಬೇಕು. ನಂತರ ಚಕ್ಕೆ ಯಾಕೆ ತಗೊಂಡಿಲ್ಲ ಮ್ಯಾಮ್ ನೀವು? ಕೊತ್ತಂಬರಿ ಸೊಪ್ಪು. ಮ್ಯಾಮ್ ಚಕ್ಕೆ ಯಾಕೆ ತಗೊಂಡಿಲ್ಲ? ಚಕ್ಕೆ ಮನೇಲಿ ಇದೆಯಲ್ಲ ನೋಡ್ತೀನಿ. ಇದೆಯಾ? ಮನೇಲಿಲ್ಲ, ಚಾನ್ಸೇ ಇಲ್ಲ. ಇದೆಲ್ಲ ಕಟ್ ಮಾಡಿರೋದು ಇವ್ರೆ. ಇದು ಬಿಡ್ಸಿದ್ ಮಾತ್ರ ನಾನು ಹೇಳ್ತೀನಿ, ಕೇಳಿಸ್ಕೊಂಡು. ಫಸ್ಟ್ ಇಂದೇ ಹೇಳ್ಬೇಡ. ಏನಿಲ್ಲ ಹಂಗೆ ಹಾಕ್ಬೇಕು. ಸೀರಿಯಸ್ ಆಗಿ ಕುಕ್ಕಿಂಗ್ ಚಾಲೆಂಜ್ ಮಾಡ್ತಿಲ್ಲ ನಿಂಗೆ, ಅಥವಾ ನಿನ್ನ ಏನಾರ ನೋಡ್ಬಿಟ್ಟು ಸವಿರುಚಿ ಕರೀತಾರ? ಮ್ಯಾಮ್ ನೀವು ತುಂಬಾ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆದ್ರೆ ಇದ್ರಲ್ಲಿ ಹಲ್ಲಜ್ಜಕ್ಕಾಗಲ್ಲ. ಆಯ್ತು, ಇವಾಗ ಎಲ್ಲ ರೆಡಿ ಆಯ್ತು. ರುಬ್ಬಕ್ಕೆ ಏನೇನ್ ಬೇಕು ಅದಕ್ಕೆ ಅದನ್ನೆಲ್ಲ ಹಾಕಿ ಮಿಕ್ಸಿ ಜಾರಿಗೆ ರುಬ್ಬಿ ಅರ್ಶಿನ ಆ್ಯಡ್ ಮಾಡಬೇಕು. ಅರ್ಶಿನ ಬರೀಬಾರ್ದು. ಒಂದೇ ಒಂದು ಸ್ಟೆಪ್ ಮಿಸ್ ಮಾಡ್ಬಿಟ್ಟೆ. ಏನಂತಂದ್ರೆ ಅದನ್ನೆಲ್ಲ ಜಾರಿಗೆ ಹಾಕಿ ರುಬ್ಬಕ್ಕೂ ಮುಂಚೆ ಸ್ವಲ್ಪ ತುಪ್ಪ ಹಾಕಿ ಅದನ್ನೆಲ್ಲ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ರುಬ್ತೀನಿ. ಇದು ಎಲ್ಲರೂ ಮಾಡಲ್ಲ, ಬಟ್ ನನಗೆ ಆ ಥರ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ, ಸೊ ಹಂಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಮರ್ತೋಗಿತ್ತು. ಥ್ಯಾಂಕ್ಸ್ ವಿದ್ಯಾ ಅವರೇ ನೆನ್ಪು ಮಾಡಿದ್ದಕ್ಕೆ. ಮಾತಾಡಿರ್ಲಿ. ಯಾಕೆ ಇದನ್ನ ಕಟ್ ಮಾಡು. ಐ ಹೇಟ್ ದಟ್ ವಿದ್ಯಾ ಅವರೇ. ಓಕೆ, ಥ್ಯಾಂಕ್ಸ್ ವಿದ್ದು ನೆನ್ಪು ಮಾಡಿದಕ್ಕೆ ತುಪ್ಪ ಹಾಕಕ್ಕೆ. ಸೋ ಸ್ವೀಟ್. ಇದನ್ನ ಹಾಕ್ಲಾ? ಯಾ, ಆಯ್ತು. ಅವಳ ಕೈಲಿ ಮಾಡಿಸ್ಬೇಕಲ್ವಾ, ಮಜಾ ಇರುತ್ತೆ. ಹಾಕಿ ಮಮ್, ಹತ್ರಕ್ಕೆ ಹೋಗಿ ಹಾಕಿ. ಏನಿಲ್ಲ, ಹಾಕ್ರಿ ಸ್ಪೈಸಸ್ ಹಾಕ್ರಿ. ಎಲ್ರಿ ಸ್ಪೈಸಸ್ ಅದನ್ನ ಹಾಕ್ರಿ ಫಸ್ಟ್. ಮೆಣಸಿನ್ಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಮೆಣಸು, ಅರ್ಶಿನ ಪುಡಿ ಇಲ್ಲೇ ಹಾಕ್ತಿದ್ದಾ? ರುಬ್ಬಕ್ಕೆ ಅಂತ. ಬೇಡ ಬೇಡ, ಇರು ಇರು ಇರು. ಎಲ್ಲರೂ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಲ್ವಾ ಮ್ಯಾಮ್? ಲುಕ್ಸ್ ಲೈಕ್ ಯು ಆರ್ ಅ ಪ್ರೊಫೆಷನಲ್ ಕುಕ್ಕರ್. Guys, now let me introduce one of the important person in our room. ಇಷ್ಟೆಲ್ಲ ಇಂಗ್ಲಿಷ್ ಎಲ್ಲ ಕೊಡಿದ್ದಾರೆ ಫಸ್ಟ್. ಈ ರೂಮಲ್ಲಿ ನನಗೆ ಆಗದೇ ಇರೋಂಥ ಒಂದು ವಸ್ತು ಇದೆ ಅಂದ್ರೆ, ಅಲ್ಲ ಜೀವಿಗಳಲ್ಲ, ಜೀವಿ ಇಸ್ ಕಾಕ್ರೋಚ್. ಆಗದೇ ಇರೋ ಒಂದು ವಸ್ತು ಇದೆ ಅಂದ್ರೆ look at this. ಇದು ಎಸ್, ಅವಳಿಗೆ ಮಿಕ್ಸಿ ಅಂದ್ರೆ ಆಗಲ್ಲ. ಅಯ್ಯೋ ಗಲೀಜೆಲ್ಲ ನೋಡಬೇಡಿ. ಮಿಕ್ಸಿ ಅಂದ್ರೆ ಅಕ್ಕಂಗೆ ಆಗಲ್ಲ. ವಯೋವರೆಗೂ ಈ ಮನೆಯಲ್ಲಿ ಒಂದು ಸಲನೂ ಟಚ್ ಮಾಡದಿರೋ ವಸ್ತು ಅಂದ್ರೆ ಆಗಲ್ಲ. ಯಾಕೆ ಹೇಳಿ, ನಾನು ಒಂದು ಸಲನೂ ಯೂಸ್ ಮಾಡಿಲ್ಲ. ಯಾಕೆ ಹೇಳಿ? ಯಾಕೆ ಅಂದ್ರೆ ಅದನ್ನ ಇಟ್ಬಿಟ್ಟು ನಾವೇನಾದ್ರೂ ಆನ್ ಮಾಡಿದ್ರೆ ಲಿಟ್ರಲಿ ಪ್ರಳಯ ಆಗುತ್ತಲ್ಲ ಅಷ್ಟೇ ತರ ಆಗುತ್ತೆ. ಬಟ್ ಗೊತ್ತಿರ್ಬೇಕು ಹೆಂಗ್ ಮಾಡ್ಬೇಕಂತ ಅಂದ್ಬಿಟ್ಟು. ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಹಾಕಿ ಸ್ವಲ್ಪ ನೀರು ಹಾಕಿದ್ರೆ ಇರುತ್ತೆ. ಅದು ಚೂರು ಜಾಸ್ತಿ ನೀರು ಹಾಕ್ಬಿಟ್ಟು ಫುಲ್ ಎಲ್ಲ ಆಡ್ಬಿಡುತ್ತೆ. ಸೊ ಅದಕ್ಕೆ ಭಯ. ಒಂದ್ಸಲ ಮುಟ್ಟೆ ಗೈಸ್, 6 ವರ್ಷ ಅವಾಗಿಂದ ನಿಮ್ ಸಮಸ್ಯೆಗೆ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಸೈಡ್ ಇಟ್ಬಿಟ್ಟಿದ್ದೀನಿ. ವಿತ್ ದಿಸ್ ಬೆಸ್ಟ್ ಫ್ರೆಂಡ್. ಇಲ್ಲ ಇಲ್ಲ, ನಾನು ಅದನ್ನ ಹೇಳಕ್ ಬರ್ಲಿಲ್ಲ ಗೈಸ್. ನನಗೂ ಸ್ವಲ್ಪ ಮಿಕ್ಸಿ ಯಾಕಂತಂದ್ರೆ ತುಂಬಾ ಸಲ ನನಗೂ ಈ ಮಿಕ್ಸಿ ಅಂತಲ್ಲ, ನಾರ್ಮಲ್ ಆಗಿ ನಾನು ಆರಿಸಿದೀನಿ, ಅದಕ್ಕೆ ಸ್ವಲ್ಪ ಭಯ. ನಾನು ಅಡಿಗೆ ಮನೇಲಿ ಅದಂದ್ರೆ ಒಂದು ವಸ್ತುಗೆ ಸ್ವಲ್ಪ ಹಿಂಜರಿತೀನಿ ಮಾಡಕ್ಕೆ ಅಂತಂದ್ರೆ ಅದು ಮಿಕ್ಸಿ. ಗೈಸ್ ಇನ್ನೊಂದು ಹೇಳ್ಬೇಕು. ನಾವು ಯೂಶುವಲಿ ಮಿಕ್ಸಿ ಆನ್ ಮಾಡೋಕ್ಕೂ ಮುಂಚೆ ನಮ್ದೊಂದು ಪದ್ಧತಿ ಇದೆ. ನಾವು ಯಾವ್ದಾದ್ರು ದೇವರನ್ನ ಬೇಡ್ಕೊಂಡೇ ಅದನ್ನ ಆನ್ ಮಾಡೋದು. ಸೊ ನಾವಿವತ್ತು
ಜೈ ಗಣೇಶ ಅನ್ಕೊಂಡು ಆನ್ ಮಾಡ್ತಾ ಇದೀವಿ. ನಾನು ಮಂತ್ರ ಎಲ್ಲ ಹೇಳಕ್ ಹೋಗಲ್ಲ. ಆಕ್ಚುಲಿ ಅಡ್ಜಸ್ಟ್ ಆಗಿದೆ ಸ್ವಲ್ಪ. ನನ್ನ ಮಾತು ಕೇಳ್ತಾ ಇದೆ ಅವಳಿಗೆ ಮಾತ್ರ, ಅವಳ ಮಾತು ಮಾತ್ರ ಕೇಳೋದು. ಆಪರೇಷನ್ ಸಕ್ಸಸ್. ಹಂಗೆ ರುಬ್ಕೊಬೇಡ ಎಲ್ಲ. ದೇವ್ರಿದ್ದಾನೆ. ಓಕೆ, ಫಸ್ಟು ಇದಕ್ಕೆ ಎಣ್ಣೆ ಹಾಕೋಬೇಕು. ಕುಕ್ಕರ್ ಆನ್ ಮಾಡಿ ಅದಕ್ಕೆ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಹಾಕೊಂಡು ಎಣ್ಣೆ ಕಾದ್ಮೇಲೆ ನಾನು ತರಕಾರಿ ಅದನ್ನೆಲ್ಲ ಅದಕ್ಕೆ ಫ್ರೈ ಮಾಡ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ತಿದ್ದೀನಿ. ಮತ್ತೆ ಇನ್ನೊಂದು ಪಾತ್ರೆ ಮಾಡ್ತಾ ಇಲ್ಲ, ಚಿಕನ್ ಹಾಕ್ತೀನಿ. ಕೆಲವೊಬ್ರು ಖಾರ ಹಾಕಿ ಖಾರ ಬೆಂದ ಮೇಲೆ ಚಿಕನ್ ಹಾಕ್ತಾರೆ. ನಾವು ನಾರ್ಮಲಿ ಚಿಕನ್ನು ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಬೇಯಿಸಿ ಚಿಕನ್ ಉಪ್ಪೆಲ್ಲ ಕುದ್ದಾದ್ಮೇಲಿಂದ ಸ್ವಲ್ಪ ಹೊತ್ತು ಆದ್ಮೇಲಿಂದ ನಾನು ಖಾರ ಹಾಕ್ತೀನಿ. ಅರಿಶಿನ ಹಾಕೋದು ಚಿಕನ್ನು ಮತ್ತು ಅರಿಶಿನ ಉಪ್ಪು ಇಷ್ಟನ್ನ ಹಾಕಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತೀನಿ ಚಿಕನ್. ಅವ್ರು ಏನಾದರೂ ಮಾಡ್ಕೊಳ್ಳಿ, ನಾನಂತೂ ತಿನ್ನಕ್ಕೆ ಕಾಯ್ತಾ ಇದ್ದೀನಿ. ಮಿಕ್ಸಿ ನನ್ನ ಫೇವ್ರೇಟ್ ಅಲ್ಲದಲ್ಲೇ ಇರ್ಬೋದು, ಬಟ್ ಚಿಕನ್ ಇಸ್ ಮೈ ಫೇವ್ರೇಟ್. ಅವಳಿಗಷ್ಟು ಮಾಡಕ್ಕೆ ಬರಲ್ಲ, ಇವಾಗ ಕಲಿತಿದ್ದಾಳೆ. ಬಟ್ ತುಂಬ ಇಷ್ಟಪಟ್ಟು ತಿನ್ನೋದು ಅಂತ ಅಂದರೆ ಚಿಕನ್ ಅಲ್ವಾ ಮ್ಯಾಮ್? ಎಸ್. ಅರಿಶಿನ ಉಪ್ಪು ಹಾಕಿ ಇವಾಗ ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ. ಒಂದು 2 ಮಿನಿಟ್ಸ್ ಸಾಕು. ಚಿಕನ್ ಅಲ್ವಾ, ಬೇಗ ಬೆಂದೋಗುತ್ತೆ. ಇವಾಗ ಸ್ವಲ್ಪ ಫ್ರೈ ಆಗಿದೆ ಅದು, ಅಂದರೆ ಸ್ವಲ್ಪ ಬೆಂದಿದೆ. ಇವಾಗ ನಾವು ರುಬ್ಕೊಂಡಿರೋ ಗ್ರೀನ್ ಕಲರ್ ಮಸಾಲೆ, ಸ್ವಲ್ಪ ಎಲ್ಲೋ ಆಗಿರ್ಬೋದು, ಅರಿಶಿನ ಜಾಸ್ತಿ ಹಾಕಿದ್ದೀನಿ ಅಷ್ಟೇ. ಗ್ರೀನ್ ಕಲರ್ ಮಸಾಲೆ ಇದನ್ನು ರುಬ್ಬಿ ಕೊಟ್ಟಿದ್ದು ನಮ್ಮ ವಿದ್ಯಾ ಅವರು ಅಂತ ಹೇಳೋಕ್ಕಾಗಲ್ಲ, ನಾನೇ. ಸೊ ಇದನ್ನು ಆ್ಯಡ್ ಮಾಡ್ತೀನಿ ಇವಾಗ ಇದಕ್ಕೆ. ಖಾರ ಹಾಕಿದ್ಮೇಲೆ ಇದಕ್ಕೆಲ್ಲ ನೀರು ಹಾಕೋದಕ್ಕೂ ಮುಂಚೆ ಒಂದು 5 ಮಿನಿಟ್ಸ್ ಹಾಗೆ ಬಿಡಿ. ಸೊ ದಟ್ ಹಾಕಿರೋ ಖಾರ ಚೆನ್ನಾಗಿ ಚಿಕನ್ನಿಗೆ ಇಟ್ಕೊಳ್ಳುತ್ತೆ. ಅಂದರೆ ಇವಾಗ ನೀರೇ ಬೇಡ, ಚಿಕನಲ್ಲಿ ಏನು ನೀರು ಬಿಡುತ್ತೆ ಅದೇ ಇರಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಆಮೇಲೆ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ. ತೋರಿಸ್ಕೊಂಡು ಮ್ಯಾಮ್, ಇಲ್ಲಿ ನನ್ನ ಮುಖ ಮಾತ್ರ ತೋರಿಸಿದ್ರೆ ಐಟಮ್ ಹೆಂಗೆ ಗೊತ್ತಾಗ್ತದೆ. ಹಸಿರು ಅದಕ್ಕೆ ಖಾರ ಚೆನ್ನಾಗಿ ಇಟ್ಕೊಳ್ಳಿ. ಅದು ಖಾರ ಎಲ್ಲ ಇಟ್ಕೊಂಡು ಆದ್ಮೇಲಿಂದ ನೀರು ಆ್ಯಡ್ ಮಾಡೋಣ. ಲೆಟ್ ಇಟ್ ಕುಕ್ ಫಾರ್ ಅನದರ್ 5 to 6 ಮಿನಿಟ್ಸ್. ಗೋ ಗ್ರೀನ್ ಇಟ್ ಗ್ರೀನ್. ಚಿಕನ್ ಬೇಯ್ತಿದೆ. ಇದು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಾದ್ಮೇಲಿಂದ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿ ಮಾಡ್ಕೊಂಡು ಟೇಸ್ಟ್ ನೋಡಿದ್ರೆ ಉಪ್ಪು ಖಾರ ಎಲ್ಲ ನೋಡಿಕೊಂಡ್ರೆ ಚಿಕನ್ ಗ್ರೇವಿ ರೆಡಿ. ಬೇಕಿದ್ರೆ ಎಕ್ಸ್ಟ್ರಾ ಅದ್ರ ಮೇಲೆ ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ಬೇಕಿದ್ರೆ ಸ್ವಲ್ಪ ಲೆಮನ್ ಟೇಸ್ಟ್ ಬೇಕಂತ ಅಂದ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಬೋದು. ರೈಸು, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತಿನ್ಬೋದು. ಹಾಗೆ ರೆಡಿ ಆಗುತ್ತೆ. ತೋರಿಸ್ತೀನಿ ಹೆಂಗಾಗುತ್ತೆ ಅಂತ. ಸದ್ಯಕ್ಕೆ ಇದು ಸಿಕ್ಕಾಬಿಟ್ಟೆ ಗಟ್ಟಿನೇ ಇದೆ. ನಾನು ಇನ್ನೂ ನೀರು ಆ್ಯಡ್ ಮಾಡ್ತೀನಿ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಆ್ಯಡ್ ಮಾಡ್ಕೋಬೋದು. ನಾವು ರೈಸ್ ತಿನ್ನೋದು ಮಾಡ್ಕೋತಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕೋತೀನಿ. ಆಗಿದೆ. ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಟೆಸ್ಟ್ ಮಾಡೋದು ಆಬ್ವಿಯಸ್ಲಿ ನಮ್ಮ ಮನೆಯಲ್ಲಿ ಇರೋದೇ ಇಬ್ರು. ಓಕೆ ಮ್ಯಾಮ್, ತೋರಿಸ್ಬಿಡಿ ನೀಟಾಗಿ. ವಾವ್, ನೋಡ್ತಾ ಇದ್ರೆ ದಿಸ್ ಈಸ್ ನಾಟಿ ಗ್ರೀನ್ ಚಿಕನ್ ಕರಿ. ಮಾಡುವ ವಿಧಾನ ನೋಡ್ಕೊಂಡಿದ್ದೀರ ಆಲ್ರೆಡಿ, ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಇವಾಗ ಟೇಸ್ಟ್ ಹೆಂಗಾಗಿದೆ ಅಂತ ಮೇಡಮ್ನ ಕೇಳೋಣ ಸರ್. ನಮ್ಮ ಹತ್ರ ಇಷ್ಟು ಬ್ಯೂಟಿಫುಲ್ ಸಿಂಗರ್ ಇರಬೇಕಾದ್ರೆ ಯಾಕೆ ನಾವು ಸಾಂಗ್ ಎಲ್ಲ ಆಡ್ ಮಾಡಿ ಕಾಪಿರೈಟ್ಸ್ ತಗೊಳ್ಳೋದು ಅಂತ ಅಂದ್ಬಿಟ್ಟು ಕಮನ್ ಮ್ಯಾಮ್ ಒಂದೆರಡು ಲೈನ್ ಬಿಡಿ ಹಂಗೆ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಥ್ಯಾಂಕ್ಸ್. ತಿಳಿ ಮ್ಯಾಮ್. ಅಷ್ಟೊಂದು ತಗೋಬಿಟ್ಲು. ಒಂದಾಗ್ಲೂ ಸಾಕು, ಅನ್ನ ಬೆಂದಿದೆ ಅಲ್ವಾ ನೋಡೋಕ್ಕೆ. ಎಲ್ಲಿ ಇಟ್ಟಿರ್ತೇವೆ ಡೈಲಾಗ್ಸು. ಖಾರ ಯಾವಾಗಲೂ ನಂಗೆ ಖಾರನೇ, ಬಟ್ ಖಾರವಾಗೇ ಇರಬೇಕು, ಚೆನ್ನಾಗಿದೆ. ಈಗ ನಾನು ಟೇಸ್ಟ್ ಮಾಡ್ತೀನಿ. ಅವಳು ನಾನು ಏನೇ ಮಾಡಿದ್ರು ಖಾರ ಅಂತಾಳೆ. ನಾನು ಸ್ವಲ್ಪ ಕಲ್ತ್ಕೊತಾ ಇದ್ದೀನಿ ಇವಾಗ ಖಾರ ಕಮ್ಮಿ ಮಾಡೋದು. ಚಿಕನಲ್ಲಿ ಆಗಲ್ಲ. ಚಿಕನಲ್ಲಿ ನಾವೇನು ಮಾಡೋದು, ಏನೇ ಮಾಡೋಕ್ಕೆ ಹೋದ್ರೂ ಒಂದು ಸ್ವಲ್ಪ ಖಾರ. ಅಮ್ಮ ಹೆಂಗೆ ತಿಂದೆ. ಅವಳು ಬಿಸಿ ತಿನ್ನಲ್ಲ, ನಂಗೆ ಬಿಸಿ ಮುಟ್ಟಕ್ಕೆ ಆಗಲ್ಲ. ಅದ್ರ ಬೇರೆ ನಾವು ಖಾರ ತಿಂತೀವಿ, ಬಟ್ ನಾನು ತಿನ್ನಲ್ಲ. ಐ ಆಮ್ ಎಕ್ಸೆಪ್ಷನಲ್ ಕೇಸ್. ಉಪ್ಪು ಚೆನ್ನಾಗಿ ಹಿಡಿದಿದೆ ಅಲ್ಲ ಚಿಕನಿಗೆ. ನೈಸ್. ಇದಕ್ಕೆ ರೈಸ್ ಹಾಕ್ಕೊಂಡು ಅಥವಾ ಚಪಾತಿ ಮಾಡ್ಕೊಂಡು ತಿಂದರೆ ಸ್ವರ್ಗನೇ ಕಣ್ಣ ಮುಂದೆ ಓಡಾಡುತ್ತಿದೆ. ಸೊ ಇದಾಗಿತ್ತು ನಮ್ಮದು ಒಂದು ಚಿಕನ್ ಗ್ರೇವಿ ಕತೆ. ಚೆನ್ನಾಗಿ ಬಂದಿದೆ ತಾನೇ? ಚೆನ್ನಾಗಿ ಬಂದಿತ್ತು. ಇದೇ ಥರ ಒಂದಷ್ಟು ಕುಕ್ಕಿಂಗ್ ವ್ಲಾಗ್ಸು ಅಥವಾ ಗೊತ್ತಿಲ್ಲ ಏನೇನು ವಿಡಿಯೋಸ್ ಮಾಡ್ತೀವಿ ಅಂತ, ಬಟ್ ವಿಲ್ ಡೂ. ಇದು ನನ್ನ ಚಾನಲ್, ನಮ್ಮಿಬ್ರು ಚಾನಲ್ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಸೂನ್ ಗೊತ್ತಾಗುತ್ತೆ. ಫ್ರೆಂಡ್ಸ್ಗೂ ಗೊತ್ತಾಗ್ತಾ ಇಲ್ಲ.
ಇವಾಗ ನಾನು ಅಟ್ ಪ್ರೆಸೆಂಟ್ ಯಾರ ಜೊತೆ ಇರ್ತೀನಿ ಅವ್ರನ್ನ ತೋರಿಸ್ಲೇಬೇಕಲ್ವಾ, ಸೊ ಆಬ್ವಿಯಸ್ಲಿ ಇವಳು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೀವೇನಾದರೂ ಹೇಳಕ್ಕೆ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಗ್ತಾ ಇರಿ, ಬಾಯ್. ಇರೋದೊಂದ್ ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ.